ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಅಂಬಾ ತಪಸ್ವಿಗಳ ಆಶ್ರಮಕ್ಕೆ ಬರೋದು, ಪರಶುರಾಮರು ಭೀಷ್ಮರಿಗೆ ತಿಳುವಳಿಕೆಯನ್ನ ಹೇಳೋದು, ಮತ್ತೆ ಅವರು ಸ್ವೀಕಾರ ಮಾಡದೇ ಇದ್ದಿದ್ರಿಂದ ಇಬ್ರು ಯುದ್ಧ ಮಾಡೋದಕ್ಕೆ ಕುರುಕ್ಷೇತ್ರಕ್ಕೆ ಬರೋದು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅಂಬಾ ಮುನಿಗಳ ಆಶ್ರಮಕ್ಕೆ ಬಂದು ಕೇಳ್ಕೊಳ್ತಾಳೆ, ಅವರು ನಿಮ್ಮ ತಂದೆ ಮನೆಗೆ ಹೊರಟೋಗುವಂತ ಅವರ ಒಂದು ನಿರ್ಧಾರವನ್ನ ತಿಳಿಸ್ತಾರೆ. ಆಮೇಲೆ ಅಷ್ಟರಲ್ಲಿ ಅಲ್ಲಿಗೆ ಋಷಿ ಹೋತ್ರ ವಾಹನರು ಬರ್ತಾರೆ. ಅವರು ಈ ವಿಷಯವನ್ನ ತಿಳ್ಕೊಂಡ್ಮೇಲೆ ಅವರು ಅಂಬಾಳ ತಾತಾನೇ ಆಗಿದ್ರು, ಅವ್ರಿಗೆ ಬೇಜಾರಾಗತ್ತೆ. ಸೊ ಆಮೇಲೆ ಅವರು ಪರಶುರಾಮರ ಹತ್ರ ಹೋಗಿ ನಾನೇನು ಹೇಳ್ತೀನೋ ಆ ರೀತಿ ಹೇಳು, ಅವರು ನಿನಗಿರುವಂಥ ಈ ದುಃಖ ಏನೇ ತೊಂದರೆಗಳಿದ್ರು ಅದನ್ನೆಲ್ಲ ದೂರ ಮಾಡ್ತಾರೆ. ಯಾಕೆ ಅಂತಂದರೆ ಅವರು ನನಗೆ ತುಂಬ ಪ್ರೀತಿ ಪಾತ್ರರು ಮತ್ತು ನನ್ನ ಸ್ನೇಹಿ ಸಖ ಅಂತೆಲ್ಲ ಹೇಳಿದ್ರು. ಈಗ ಮುಂದುವರೆದು ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಯಾವಾಗ ರಾಜರ್ಷಿ ಹೋತ್ರವಾನರು ಅಂಬಾಳ ಜೊತೆ ಈ ರೀತಿ ಮಾತಾಡ್ತಾ ಇದ್ರೋ ಅದೇ ಸಮಯಕ್ಕಲ್ಲಿಗೆ ಪರಶುರಾಮರ ಪ್ರಿಯ ಸೇವಕ ಅಕೃತ ವ್ರಣ ಅಂತ ಅವ್ರ ಹೆಸರು, ಅವರು ಬರ್ತಾರೆ. ಎಲ್ಲ ಮುನಿಗಳು ಕೂಡ ಅವರನ್ನ ಸತ್ಕಾರ ಮಾಡ್ತಾರೆ. ಮತ್ತೆ ಅಕೃತ ವ್ರಣರೂ ಕೂಡ ಮುನಿಗಳಿಗೆ ಯಥಾಯೋಗ್ಯ ಅಭಿವಾದಿಸ್ತಾರೆ. ಎಲ್ಲರೂ ಅವರನ್ನ 4 ಕಡೆಗಳಿಂದ ಸುತ್ತುವರೆದು ಕೂತ್ಕೊಳ್ತಾರೆ. ಆಗ ಮಹಾತ್ಮ ಹೋತ್ರ ವಾಹನರು ಅವರಿಗೆ ಮುನಿವರರಾದಂತಹ ಪರಶುರಾಮರ ಸಮಾಚಾರವನ್ನ ಕೇಳ್ತಾರೆ. ಎಲ್ಲಿದ್ದಾರವರು ಏನು ಅನ್ನೋದು ಅವ್ರ ಬಗ್ಗೆ ಕೇಳಿದಾಗ ಅಕೃತ ವ್ರಣರು ಹೇಳ್ತಾರೆ, ಶ್ರೀ ಪರಶುರಾಮರು ನಿಮ್ಮ ಜೊತೆ ಭೇಟಿಯಾಗೋದಕ್ಕೆ ನಾಳೆ ಪ್ರಾತಃ ಕಾಲದಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಆ ದಿನ ಆ ಮುನಿಗಳೆಲ್ಲ ತಮ್ಮಲ್ಲೇ ಬೇರೆ ಬೇರೆ ರೀತಿಯ ಮಾತುಗಳನ್ನು ಆಡ್ತಾ ಅಲ್ಲೇ ಕಳೀತಾರೆ. ಮಾರನೇ ದಿನ ಬೆಳಗ್ಗೆ ಶಿಷ್ಯರ ಜೊತೆ ಭಗವಂತ ಪರಶುರಾಮರು ಆಗಮಿಸ್ತಾರೆ. ಅವರು ಬ್ರಹ್ಮ ತೇಜಸ್ಸಿನಿಂದ ಹೊಳಿತಾ ಇದ್ರು. ಅವರ ತಲೆ ಮೇಲೆ ಜಟೆ ಮತ್ತೆ ಶರೀರದ ಮೇಲೆ ಕಾಷಾಯ ವಸ್ತ್ರ ಶೋಭಿಸ್ತಾ ಇತ್ತು. ಕೈಯಲ್ಲಿ ಧನಸ್ಸಿತ್ತು, ಖಡ್ಗ ಮತ್ತೆ ಕೊಡಲಿ ಕೂಡ ಇತ್ತು. ಅವರು ನೋಡಿದ ತಕ್ಷಣ ತಪಸ್ವಿಗಳು ರಾಜ ಹೋತ್ರವಾಹನ ಮತ್ತೆ ಅಂಬಾ ಕೈ ಮುಗಿದು ನಿಂತ್ಕೊಳ್ತಾರೆ. ಎಲ್ಲರೂ ಅವ್ರು ಬಂದಿದ ತಕ್ಷಣ ಕೈ ಮುಗಿದು ನಿಂತ್ಕೊಳ್ತಾರೆ. ಅವರು ಪರಶುರಾಮರನ್ನ ಯಥಾಯೋಗ್ಯ ಪೂಜಿಸ್ತಾರೆ. ಮತ್ತೆ ಅವರು ಅವ್ರ ಜೊತೆನೆ ಅಲ್ಲಿ ಕೂತ್ಕೊಳ್ತಾರೆ. ರಾಜ ಹೋತ್ರವಾಹನ ಮತ್ತೆ ಪರಶುರಾಮರ ಮಧ್ಯೆ ಅನೇಕ ಕಳೆದು ಹೋದಂತಹ ಮಾತುಗಳ ವಿಷಯಗಳ ಚರ್ಚೆ, ಅಂದ್ರೆ ಹಿಂದೆ ಅವರಿಬ್ರು ಜೊತೆಯಲ್ಲಿ ಇರ್ತಾರಲ್ಲ, ಆಗೇನೆಲ್ಲ ಆಗಿತ್ತೋ ಆ ವಿಷಯದ ಬಗ್ಗೆ ಚರ್ಚೆಗಳೆಲ್ಲ ಮಾತಾಡ್ಕೊಂಡು ಕೂತಿರ್ತಾರೆ. ಮಾತಲ್ಲೇ ರಾಜ ಹೇಳ್ತಾನೆ, ಅಂದ್ರೆ ರಾಜ ಹೋತ್ರವಾಹನ ಅವನು ಹೇಳ್ತಾನೆ, ಪರಶುರಾಮರೇ, ಈ ಕಾಶಿರಾಜನ ಕನ್ಯೆ ನನ್ನ ಮೊಮ್ಮಗಳು, ಇವಳಿಗೆ ಒಂದು ವಿಶೇಷವಾದಂಥ ಕೆಲಸ ಇದೆ ನಿಮ್ಮ ಹತ್ರ, ಅದೇನು ಅಂತ ನೀವೇ ಕೇಳಿ ಅಂತಂದ್ಬಿಟ್ಟು ಹೇಳ್ತಾಳೆ. ಆಗ ಪರಶುರಾಮರು ಅವರಿಗೆ ಕೇಳ್ತಾರೆ, ಮಗಳೇ ನಿನಗೇನು ಕೆಲಸ ಆಗ್ಬೇಕು ಹೇಳು. ಅದಕ್ಕೆ ಅಂಬಾ ಏನೆಲ್ಲ ಆಗಿತ್ತೋ ಅದನ್ನೆಲ್ಲ ವಿವರವಾಗಿ ತಿಳಿಸ್ತಾಳೆ. ಆಗ ಅವರು ಹೇಳ್ತಾರೆ, ನಾನು ನಿನ್ನನ್ನ ಮತ್ತೆ ಭೀಷ್ಮನ ಹತ್ರನೇ ಕಳಿಸ್ಬಿಡ್ತೀನಿ. ಅವನು ನಾನು ಹೇಳ್ದ ಹಾಗೆ ಮಾಡ್ತಾನೆ. ಅವನೇನಾದರೂ ನನ್ನ ಮಾತನ್ನ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಾನು ಅವನ ಮಂತ್ರಿಗಳ ಸಹಿತ ನಾನು ಭಸ್ಮ ಮಾಡಿಬಿಡ್ತೀನಿ ಅವನನ್ನ ಅಂತಂದ್ಬಿಟ್ಟು ಹೇಳ್ತಾರೆ. ಅಂಬಾ ಹೇಳ್ತಾಳೆ, ನಿಮಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡಿ. ನನ್ನ ಈ ಸಂಕಟದ ಮೂಲ ಕಾರಣ ಬ್ರಹ್ಮಚಾರಿಯಾದ ಭೀಷ್ಮರೇ. ಅವರು ನನ್ನನ್ನು ಬಲವಂತವಾಗಿ ತಮ್ಮ ಅಧೀನಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ನೀವು ಅವರನ್ನ ನಾಶ ಮಾಡಿಬಿಡಿ ಅಂತಂದ್ಬಿಟ್ಟು ಅವಳು ಕೇಳ್ಕೊಳ್ತಾಳೆ. ಅಂಬಾ ಈ ರೀತಿ ಹೇಳಿದ ಮೇಲೆ ಶ್ರೀ ಪರಶುರಾಮರು ಅವಳನ್ನ ಮತ್ತೆ ಆ ಬ್ರಹ್ಮಜ್ಞಾನಿ ಋಷಿಗಳನ್ನ ಜೊತೆಯಲ್ಲಿ ಕರ್ಕೊಂಡು ಕುರುಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಅವರು ಸರಸ್ವತಿ ನದಿ ತೀರದಲ್ಲಿ ತಂಗಿರ್ತಾರೆ. ಮಾರನೇ ದಿನ ಅವರು ನನಗೆ ಈ ಸಂದೇಶವನ್ನ ಕಳಿಸಿದ್ರು ಅಂತಂದ್ಬಿಟ್ಟು ಭೀಷ್ಮರು ಹೇಳ್ತಾ ಇದ್ದಾರೆ. ಏನ್ ಸಂದೇಶ ಇತ್ತು ಅಂತಂದ್ರೆ, ನಾನು ನಿನ್ನ ಹತ್ರ ಒಂದು ವಿಶೇಷ ಕಾರ್ಯಕ್ಕೋಸ್ಕರ ಬಂದಿದ್ದೀನಿ, ನೀನು ನನ್ನ ಈ ಪ್ರಿಯವಾದ ಕಾರ್ಯವನ್ನ ಮಾಡಿಬಿಡು ಅಂತಂದ್ಬಿಟ್ಟು ಕಳಿಸಿದ್ದಾರೆ. ಭೀಷ್ಮರು ಅನ್ಕೊಳ್ತಾರೆ, ನನ್ನ ದೇಶದಲ್ಲಿ ಶ್ರೀ ಪರಶುರಾಮರು ಬಂದಿದ್ದಾರ ಅಂತ. ಆ ವಿಷಯವನ್ನ ಆ ಸಮಾಚಾರವನ್ನ ಕೇಳಿದ ತಕ್ಷಣ ನಾನು ತಕ್ಷಣನೇ ಬಹಳ ಪ್ರೀತಿಯಿಂದ ಅವರನ್ನ ಭೇಟಿ ಮಾಡೋದಕ್ಕೋಸ್ಕರ ಹೋದೆ. ನನ್ನ ಜೊತೆ ಅನೇಕ ಬ್ರಾಹ್ಮಣರು, ಋತ್ವಿಗ್ನರು ಮತ್ತೆ ಪುರೋಹಿತರು ಕೂಡ ಇದ್ರು. ಅವರನ್ನ ಸತ್ಕಾರ ಮಾಡೋದಕ್ಕೋಸ್ಕರ ನಾನು ಒಂದು ಹಸುವನ್ನು ಕೂಡ ನನ್ನ ಜೊತೆ ತಗೊಂಡೋಗಿದ್ದೆ. ಆಮೇಲೆ ಪ್ರತಾಪಿಗಳಾದಂತಹ ಪರಶುರಾಮರು ನಾನು ಮಾಡಿದ ಪೂಜೆಯನ್ನೆಲ್ಲ ಸ್ವೀಕಾರ ಮಾಡಿದ್ರು ಮತ್ತೆ ನನಗೆ ಹೇಳಿದ್ರು. ಏನ್ ಹೇಳ್ತಾರೆ,
ಭೀಷ್ಮನೇ, ನಿನಗೆ ಸ್ವತಃ ಮದುವೆ ಆಗುವಂತಹ ಇಷ್ಟ ಇಲ್ಲದೆ ಇರಬೇಕಾದ್ರೆ ನೀನು ಈ ಕಾಶಿರಾಜನ ಮಗಳನ್ನ ಯಾಕೆ ಅಪಹರಣ ಮಾಡಿ ಕರ್ಕೊಂಡು ಹೋದೆ? ಈಗ ನೀನು ಮದುವೆ ಆಗಿದ್ದಿದ್ರೆ ನೀನು ಆ ಸ್ವಯಂವರದಲ್ಲಿ ಅವಳನ್ನ ಗೆದ್ದು ಕರ್ಕೊಂಡು ಹೋಗ್ಬೇಕಿತ್ತು. ನೀನೇ ಮದುವೆ ಆಗಬಾರ್ದು, ನೀನು ಬ್ರಹ್ಮಚಾರಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ಮೇಲೆ ಈ ಕಾಶಿರಾಜನ ಮಗಳನ್ನ ಯಾಕೆ ಅಪಹರಣ ಮಾಡಿ ಕರ್ಕೊಂಡು ಹೋದೆ? ಆಮೇಲೆ ಇವಳನ್ನ ಯಾಕೆ ತ್ಯಾಗ ಮಾಡಿದೆ? ನೋಡು, ನಿನ್ನ ಸ್ಪರ್ಶ ಆದ ಕಾರಣದಿಂದ ಈಗ ಇವಳು ಸ್ತ್ರೀ ಧರ್ಮದಿಂದ ಭ್ರಷ್ಟಲಾಗಿದ್ದಾಳೆ. ಅದಕ್ಕೋಸ್ಕರನೇ ರಾಜ ಶಾಲ್ವ ಇದಾನಲ್ಲ, ಅವನು ಕೂಡ ಇವಳನ್ನ ಸ್ವೀಕಾರ ಮಾಡಲಿಲ್ಲ. ಅದಕ್ಕೋಸ್ಕರ ಈಗ ಅಗ್ನಿಯನ್ನ ಸಾಕ್ಷಿಯಾಗಿಟ್ಕೊಂಡು ನೀನು ಇವಳನ್ನ ಗ್ರಹಿಸು ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಅದಕ್ಕೆ ಭೀಷ್ಮರು ಏನು ಮಾಡ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.